ಪ್ರೈಸ್ ದ ಲಾರ್ಡ್. ನಾನು ನಿಮ್ಮ ಪಾಸ್ಟರ್ ಜೋಸೆಫ್ ಸೆಲ್ವರಾಜ್. ಜೀವನದಲ್ಲಿ ನಿರೀಕ್ಷೆಯನ್ನು ಕಳ್ಕೊಂಡಿದ್ದೀರಾ? ನಂಬಿಕೆಯನ್ನು ಕಳ್ಕೊಂಡಿದ್ದೀರಾ? ಹಾಗಾದರೆ ಖಂಡಿತವಾಗಿಯೂ ನನ್ನ ಮಾತುಗಳಿಗೆ ನೀವು ಕಿವಿಗೊಡಲೇಬೇಕು. ಏಕೆಂದರೆ ಈ ನನ್ನ ಮಾತುಗಳು ನೀವು ಕಳ್ಕೊಂಡಿರುವ ನಿರೀಕ್ಷೆಯನ್ನು, ನಂಬಿಕೆಯನ್ನು ಮರಳಿ ಪಡೆಯುವುದಕ್ಕಾಗಿ ಶಕ್ತಿಯನ್ನು ಉಂಟು ಮಾಡುತ್ತದೆ. ಆ ಶಕ್ತಿಯನ್ನು ಹೊಂದಿಕೊಳ್ಳೋದಕ್ಕೆ ನೀವು ತಯಾರಾ? ಕಳ್ಕೊಂಡ ನಂಬಿಕೆ, ನಿರೀಕ್ಷೆಯನ್ನು ಮರಳಿ ಪಡ್ಕೊಳ್ಳೋದಕ್ಕೆ ತಯಾರಾಗಿದ್ದೀರಾ? ಹಾಗಾದರೆ ನನ್ನ ಒಟ್ಟಿಗೆ ಯೋವಾನ್ ಬರೆದ ಸುವಾರ್ತೆ ಪತ್ರಿಕೆ 5ನೇ ಅಧ್ಯಾಯದ ಕಡೆಗೆ ನಿಮ್ಮ ಗಮನವನ್ನು ನಾನು ಬಯಸುತ್ತೇನೆ, ಕೇಳಿಕೊಳ್ಳುತ್ತೇನೆ. ಒಂದು ಕೊಳ ನಮ್ಮಿಂದ ಕಾಣಲಿಕ್ಕೆ ಸಾಧ್ಯ. ಆ ಕೊಳದ ಹೆಸರು ಬೇತ್ಸೆತ. ಆ ಬೇತ್ಸೆತ ಕೊಳ, ಅದರ ಒಳಗೆ ಪ್ರತಿನಿತ್ಯ ದೇವದೂತನು ಬಂದು ಆ ನೀರನ್ನು ತಿರುಗಿಸುತ್ತಾ ಇದ್ದ. ಆ ನೀರು ತಿರುಗಿಸುವಾಗ ಯಾವ ವ್ಯಾಧಿಯಸ್ಥನು ಆ ನೀರು ಒಳಗಿಳಿತಾ ಇದ್ನೋ ಅವನು ಸೌಖ್ಯ ಹೊಂದಿಕೊಳ್ತಾ ಇದ್ದ. ಮಾತ್ರವಲ್ಲ, ಆ ಕೊಳದ ಸುತ್ತಲೂ 5 ಮಂಟಪಗಳಿದ್ದವು. 5 ಮಂಟಪಗಳಲ್ಲಿ ನಾನಾ ವ್ಯಾಧಿಯಸ್ಥರು, ವಿವಿಧ ರೋಗಗಳಲ್ಲಿ ಇರುವಂಥ ರೋಗಿಗಳನ್ನು ನಮ್ಮಿಂದ ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಅದರಲ್ಲಿ ಒಂದು ಪ್ರತ್ಯೇಕವಾದ ಒಂದು ರೋಗಿಯನ್ನು ಯೇಸು ಸ್ವಾಮಿ ಬಂದು ಸೌಖ್ಯ ಮಾಡುವುದನ್ನು ನಮ್ಮಿಂದ ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ಆ ರೋಗಿ ಬೇರೆ ಯಾರಲ್ಲ, 38 ವರ್ಷಗಳಿಂದ ವ್ಯಾಧಿಸ್ಥನಾಗಿ ಅಥವಾ ಪಾರ್ಶ್ವವಾಯು ರೋಗಿಯಾಗಿ ಅಲ್ಲೇ ಅವನು ಬಿದ್ದುಕೊಂಡಿರುತ್ತಾನೆ. ಆದರೆ ಯೇಸು ಸ್ವಾಮಿ ಆ ಒಂದು ಕೊಳದ ಬದಿಗೆ ಬಂದು, ಆ ಮಂಟಪಗಳ ಬಳಿಗೆ ಬಂದು, ಅನೇಕ ರೋಗಿಗಳಿದ್ದರೂ ಕೂಡ ಯಾರ ಬಳಿಗೆ ಹೋಗದೆ ಈ 38 ವರ್ಷಗಳಿಂದ ವ್ಯಾಧಿಸ್ಥನಾಗಿ ಪಾರ್ಶ್ವವಾಯು ರೋಗಿಯಾಗಿ ಬಿದ್ದಿದ್ದನಲ್ಲ, ಅವನ ಬಳಿಗೆ ಬಂದು ಕೇಳ್ತಾ ಇದ್ದಾರೆ, ನಿನಗೆ ಸೌಖ್ಯವಾಗುವುದಕ್ಕೆ ಮನಸ್ಸುಂಟೋ ಎಂಬುದಾಗಿ. ನನ್ನ ಪ್ರಶ್ನೆ, ಯಾಕೆ ದೇವರು ಅನೇಕ ರೋಗಿಗಳಿದ್ದರೂ ಕೂಡ ಅವರೆಲ್ಲರನ್ನ ಬಿಟ್ಟು ಈ ಒಂದು ವ್ಯಕ್ತಿ ಬಳಿಗೆ ಮಾತ್ರ ಯಾಕೆ ಬಂದರು? ಅದು ನೋಡುವಾಗ ಅಲ್ಪವಾಗಿ ಅದು ಕುರಿತಾಗಿ ಯೋಚನೆ ಮಾಡಬೇಕಾದಾಗ, ಪ್ರಾರ್ಥನೆ ಮಾಡಬೇಕಾದಾಗ ದೇವರಾತ್ಮನು ನನಗೆ ಒಂದು ಆಶಯವನ್ನು, ಅದರ ಗೂಢಾರ್ಥವನ್ನು, ರಹಸ್ಯವನ್ನು ಕಲಿಸಿಕೊಡಲಿಕ್ಕೆ ಸಾಧ್ಯವಾಯಿತು. ಅದನ್ನು ನಾನು ನಿಮ್ಗೆ ಹೇಳ್ತೇನೆ. ಈ ರಹಸ್ಯವನ್ನು ಅರಿತುಕೊಳ್ಳ್ರಿ. ಅದು ನಿಮ್ಮ ವಿಶ್ವಾಸವನ್ನು ಕಟ್ಟುತ್ತದೆ, ನಿಮ್ಮ ನಿರೀಕ್ಷೆಯನ್ನು ವಾಪಸ್ ಮಾಡುತ್ತದೆ. ಅದೇನಂತ ಹೇಳಿದ್ರೆ, ಆ ಒಂದು ವ್ಯಾಧಿಯಸ್ಥ 38 ವರ್ಷಗಳಿಂದ ಅವನು ವ್ಯಾಧಿಯಲ್ಲಿ ಅಲ್ಲಿ ಬಿದ್ದಿದ್ದನು. ಅದರ ಅರ್ಥ, ಆ ವ್ಯಾಧಿಯಸ್ಥನಿಗೆ ವಯಸ್ಸು 38 ಅಲ್ಲ, ಆದರೆ ರೋಗದ ಪ್ರಾಯ 38. ಅರ್ಥ, ಅವನು 38 ವರ್ಷಗಳಿಂದ ರೋಗಿಗಿದ್ದ, ಆದರೆ 38 ವರ್ಷಗಳ ಕೆಳಗಡೆ ಅವನು ರೋಗಿಯಾಗಿ ಇರಲಿಲ್ಲ. ಅವನು ಯಾವುದೋ ಒಂದು ಪ್ರಾಯದಲ್ಲಿ ಅವನಿಗೊಂದು ಕಾಯಿಲೆ ಬಂತು. ಒಂದು ವೇಳೆ ಅದು ಅವನ 30 ವಯಸ್ಸಂತ ನಾವು ಇಟ್ಕೊಳ್ಳೋಣ. 30 ವಯಸ್ಸು ಆದ ಆ ವ್ಯಕ್ತಿಗೆ ಪಾರ್ಶ್ವವಾಯು ರೋಗ ಬಂದಾಗ ಅದು ವಾಸಿಯಾಗಲಿಲ್ಲ. ಹಾಗೆ 38 ವರ್ಷಗಳಾದವು. ನೋಡಬೇಕಾದಾಗ ಒಟ್ಟು ಮೊತ್ತ ಈಗ 68 ವರ್ಷ ಪ್ರಾಯಸ್ಥನಾಗಿರ್ತಾನೆ ಆ ಒಂದು ರೋಗಿ. ಆದರೆ ಅವನ ಬಳಿಗೆ ಯೇಸು ಸ್ವಾಮಿ ಬರ್ತಾ ಇದ್ದಾನೆ. ಬಂದು ಅವನ ಬಳಿಗೆ ಬಂದು ಕೇಳ್ತಾನೆ, ನಿನಗೆ ಸೌಖ್ಯವಾಗಿದ್ದ ಮನಸ್ಸುಂಟೋ? ಅದಕ್ಕೆ ಕೇಳ್ತಾ ಇದ್ದಾನೆ. ಬರೀ ಯಾರ ಬಳಿ ಕೇಳದೆ ಕೂಡ ಆ ವ್ಯಕ್ತಿ ಬಳಿಗೆ ಯಾಕೆ ಕೇಳ್ತಾ ಇದ್ದಾನೆ ಅಂತ ನೋಡಬೇಕಾದಾಗ, ಮಲಗಿರುವ ವ್ಯಾಧಿಸ್ಥನಿಗೆ ಯೇಸು ಯಾರೆಂಬುದು ಗೊತ್ತಿಲ್ಲ. ಯೇಸು ಆ ಒಂದು ಕೊಳದ ಬದಿಗೆ ಹೋದಾಗ, ಆ ಮಂಟಪಗಳಿಗೆ ಬಳಿ ಹೋದಾಗ, ಬೇತ್ಸೆದಾಗ ಹೋದಾಗ ಯೇಸು ಸ್ವಾಮಿಗೆ 30 ವಯಸ್ಸು ಪ್ರಾಯ. ಆದರೆ ಈ ರೋಗಿಗೆ 68 ವರ್ಷದ ಪ್ರಾಯವಾಗಿತ್ತು. ಆಗ ಯೇಸು ಸ್ವಾಮಿ ಹುಟ್ಟೋದಕ್ಕಿಂತ 38 ವರ್ಷಗಳ ಹಿಂದೆನೇ ಇವನು ಹುಟ್ಟಿರ್ತಾನೆ. ಅರ್ಥ ಆಗ್ತಾ ಇದೆಯಾ? ಆದರೆ ಯೇಸು ಸ್ವಾಮಿ ಪ್ರಪಂಚದ ಮಣ್ಣಿನಲ್ಲಿ ಮನುಷ್ಯನಾಗಿ ಹುಟ್ಟಿ ಬಂದು ವಯಸ್ಸೆಷ್ಟು ಗೊತ್ತಾ? 30 ವಯಸ್ಸುಗಳು ಮಾತ್ರನೇ. ಈ ಮನುಷ್ಯನ ಬಳಿಗೆ ಯಾಕೆ ದೇವರು ಬರ್ತಾನೆ ಅಂತ ನೋಡಬೇಕಾದಾಗ, ಯೇಸು ಸ್ವಾಮಿ ಪ್ರಪಂಚದ ಮಣ್ಣಿನಲ್ಲಿ ಮನುಷ್ಯನಾಗಿ ಹುಟ್ಟುವುದಕ್ಕೆ ಮುಂಚೆ ತಂದೆಯ ಬಳಿಯಲ್ಲಿ ಇರಬೇಕಾದಾಗಲೇ ಸ್ವರ್ಗ ಲೋಕದಲ್ಲಿ, ಪರಲೋಕ ರಾಜ್ಯದಲ್ಲಿ ಅವನ ರಾಜನಾಗಿ ಆಳ್ವಿಕೆ ಮಾಡುತ್ತಾ ಇರಬೇಕಾದಾಗಲೇ, ಕುಮಾರನೆಂಬ ಆ ಒಂದು ಸ್ಥಾನ ಮಾನವನ್ನು ನಿರ್ವಹಣೆ ಮಾಡ್ತಾ ಇರಬೇಕಾದಾಗಲೇ ಈ ಒಂದು ಮನುಷ್ಯನನ್ನು ದೇವರು ಕಂಡಿದ್ದನು. ಅರ್ಥ ಆಗ್ತಾ ಇದೆಯಾ? ನನ್ನ ಕೇಳುವ ಪ್ರೀತಿಯ ದೇವರ ಮಕ್ಕಳೇ,
ನೀವೊಂದು ವೇಳೆ ಅನ್ಕೊಳ್ತಾ ಇರ್ಬೋದು, ನನ್ನ ದೇವರನ್ನು ನೋಡ್ತಾ ಇಲ್ಲ, ನನ್ನ ದೇವರನ್ನು ಕಾಣ್ತಾ ಇಲ್ಲ, ದೇವರ ಕಣ್ಣಿಲ್ಲ ಅಂತ. ಆದರೆ ಅದೆಲ್ಲ ಅಪ್ಪಟ ಸುಳ್ಳು. ಆ ರೀತಿಯಾಗಿ ಅಂದುಕೊಳ್ಳಬೇಡ್ರಿ. ಏಕೆಂದರೆ ವಾಕ್ಯ ಹೇಳಿಕೊಡ್ತದೆ, ನೀರಿನ ತಾಯಿ ಗರ್ಭದಲ್ಲಿ ನಿನ್ನ ಪಿಂಡವಾಗಿರಬೇಕಾದಾಗಲೇ ದೇವರನ್ನ ಕಂಡಿರುತ್ತಾನೆ. ಆ ಗರ್ಭದಲ್ಲಿ ನಿಂದ ದೇವರಿನ ಹೆಸರಿಡಿದು ಕರೆದಿದ್ದಾನೆ ಎಂಬುದಾಗಿ. ಅದೇ ಪ್ರಕಾರವಾಗಿ ಈ ಮನುಷ್ಯನು 38 ವರ್ಷಗಳಿಂದ ವ್ಯಾಧಿಯಸ್ಥನಾಗಿ ಮಲಗಿರ್ತಾನೆ. ಆದರೆ ಇವನಿಗೆ ವ್ಯಾಧಿ ಬರೋದಕ್ಕೆ 8 ವರ್ಷಗಳ ಮುಂದೆನೇ ಅರ್ಥ ಆಗ್ತದೆ, ದೇವರು ಇವನ ಕಂಡಿರುತ್ತಾನೆ. ಅದಕ್ಕಾಗಿಯೇ ಯೇಸು ಇವನನ್ನು ಸೌಖ್ಯ ಮಾಡೋದಕ್ಕಾಗಿ ಬಂದರು. ಇವನ ಜೀವನದಲ್ಲಿ ನಂಬಿಕೆನ ಕಳ್ಕೊಂಡಿದ್ದ, ಇವನ ವಿಶ್ವಾಸವನ್ನು ಕಳ್ಕೊಂಡಿದ್ದ, ಪ್ರಯತ್ನಗಳು ನಿಷ್ಫಲವಾಗಿತ್ತು, ಅವನು ಸೋತೋಗಿದ್ದ. ಇನ್ನೊಂದು ಕಾರ್ಯ, ಈಗ ನಮ್ಮ ಸರ್ಕಾರದಲ್ಲಿ ನೋಡಬೇಕಾದಾಗ 62 ವಯಸ್ಸಾದರೆ ಅವರೇ ರಿಟೈರ್ಮೆಂಟ್ ಕೊಟ್ಟು ಕಳಿಸ್ಬಿಡ್ತಾರೆ. ಆದರೆ ಇವನಿಗೆ ನಮ್ಮ ಲೆಕ್ಕ ಪ್ರಕಾರ 68 ವಯಸ್ಸು, ಆದರೆ ರೋಗ ಇವನಿಗೆ ರಿಟೈರ್ಮೆಂಟ್ ಕೊಡ್ತಾ ಇಲ್ಲ, ಸೈತಾನ ಇವನಿಗೆ ರಿಟೈರ್ಮೆಂಟ್ ಕೊಡ್ತಾ ಇಲ್ಲ. ಆದರೆ ನನ್ನ ಏಸಪ್ಪ ಅವನ ಬಳಿಗೆ ಬಂದು ಸೈತಾನ್ನ ಬಂಧನದಿಂದ, ಆ ರೋಗದ ಕಟ್ಟುಗಳಿಂದ ಒಂದು ರಿಟೈರ್ಮೆಂಟನ್ನು, ಒಂದು ಬಿಡುಗಡೆಯನ್ನು ಅಲ್ಲಿ ಮಾಡುವುದನ್ನು ನಮಗೆ ಕಾಣಲಿಕ್ಕೆ ಸಾಧ್ಯವಾಗುತ್ತದೆ. ನನ್ನ ಕೇಳುವ ಪ್ರೀತಿಯ ದೇವರ ಮಕ್ಕಳೇ, ನೀವು ಅಂದ್ಕೊಳ್ತಾ ಇದ್ದೀರಾ ನಿಮ್ಮನ್ನು ದೇವರು ಕಾಣ್ತಾ ಇಲ್ಲ, ದೇವರು ನೋಡ್ತಾ ಇಲ್ಲ ಅಂತ. ಆದರೆ ತಾಯಿಯ ಗರ್ಭದಲ್ಲಿ ನಾನು ನೀವು ಇನ್ನೂ ಪಿಂಡವಾಗಿರಬೇಕಾದಾಗಲೇ ದೇವರ ಮೊಬ್ಬೊಬ್ಬನ ಕಂಡಿರುತ್ತಾನೆ. ಅವನ ನಮ್ಮ ಕಾಣುವ ದೇವರಾಗಿರುತ್ತಾನೆ. ಮಾತ್ರವಲ್ಲ, ನಮ್ಮ ಘೋರ ಭಯಂಕರ ಸ್ಥಿತಿಗಳಲ್ಲಿ ನಮ್ಮನ್ನು ಕೈ ಬಿಡುವ ದೇವರಲ್ಲ. ನಾವಿರುವ ಜಾಗದಲ್ಲಿ ನಮ್ಮನ್ನು ಸಹಾಯ ಮಾಡೋದಕ್ಕೆ ಯಾರು ಬರದೇ ಇರಬಹುದು. ನಾವು ಪ್ರಯತ್ನಗಳಲ್ಲಿ ನಮಗೆ ಆಧಾರವಾಗಿ ನಿಲ್ಲುವುದಕ್ಕಾಗಿ ಯಾರು ಬರೆದು ಹೋಗಬಹುದು. ಆದರೆ ಇರುವ ಜಾಗ ಹುಡುಕಿ ಬಂದು ನಮ್ಮನ್ನು ಸೌಖ್ಯ ಮಾಡುವ ದೇವರು ಏಸಪ್ಪನಾಗಿದ್ದಾನೆ. ಆ ಕೊಳದ ನಿಯಮ, ದೂತನು ಕೊಳವನ್ನು ತಿರುಗಿಸಿದಾಗ ಇಳಿಯುವ ಮೊದಲನೇ ರೋಗಿ ಸೌಖ್ಯವಾಗ್ತಾ ಇದ್ದ. ಆದರೆ ಅದು ಅದ್ಭುತವಲ್ಲ, ಕೊಳದ ಒಳಗಡೆ ಇಳಿಯದೇನೆ ಆ ಒಂದು ರೋಗಿ ಸೌಖ್ಯ ಹೊಂದಿಕೊಂಡು ಗೊತ್ತಾ, ಅದೇ ಒಂದು ಅದ್ಭುತವಾಗಿರುತ್ತದೆ. ಅದೇ ಪ್ರಕಾರವಾಗಿ ಕೊನೆಯದಾಗಿ ನಾನು ಹೇಳಿ ಮುಗಿಸುತ್ತೇನೆ. ಅರ್ಥ ಆಗ್ತಾ ಇದೆಯಾ? ಈ ಕಲ್ವಾರಿ ಶಿಲುಬೆಯ ಮರಣದ ಮುಖಾಂತರವಾಗಿ ದೇವರು ನಮ್ಮನ್ನು ನ್ಯಾಯ ಪ್ರಮಾಣದಿಂದ ಬಿಡುಗಡೆ ಮಾಡಿಕೊಂಡು ಕೃಪೆಯ ಪ್ರಮಾಣದಿಂದ ನಮ್ಮ ಸೌಖ್ಯ ಮಾಡುತ್ತಾ ಇರ್ತಾನೆ. ಅರ್ಥ ಆಗ್ತಾ ಇದೆಯಾ? ಇವತ್ತು ಯೇಸು ಸ್ವಾಮಿಯ ಸಾನ್ನಿಧ್ಯ, ಯೇಸು ಸ್ವಾಮಿಯ ಕೃಪೆ, ಯೇಸು ಸ್ವಾಮಿಯ ಆ ಒಂದು ದೃಷ್ಟಿ, ಆ ಒಂದು ನೋಟ ನಿಮ್ಮ ಮೇಲೆ ಬಿದ್ದರೆ ನಿಮಗೊಂದು ಅದ್ಭುತ ಉಂಟಾಗ್ತದೆ. ನಂಬಿಕೆ ಇಲ್ಲದವರೇ, ನಿರೀಕ್ಷೆ ಕಳ್ಕೊಂಡವರೇ, ನೀವು ಸೋತೋಬೇಡ್ರಿ, ಧೈರ್ಯವನ್ನು ತೆಗೆದುಕೊಳ್ಳಿರಿ. ಏಸಪ್ಪ ಈ ದಿನ ನಿಮ್ಮನ್ನು ಹುಡುಕಿ ಬಂದು ನಿಮ್ಮನ್ನು ಸೌಖ್ಯ ಮಾಡುವ ದೇವರಾಗಿರುತ್ತಾನೆ. ದೇವರು ನಿಮ್ಮನ್ನು ಅನುಗ್ರಹಿಸಲಿ. ದೇವರ ನಾಮಕ್ಕೆ ಮಹಿಮೆ ಉಂಟಾಗಲಿ. ಆಮೇನ್, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಆಲ್.